ಇನ್ನು ಜೆರೋಸಾ ಶಾಲೆಯ ಶಿಕ್ಷಕಿ ಧರ್ಮ ಅವಹೇಳನ ಹೇಳಿಕೆ ವಿಚಾರಕ್ಕೆ ಈಗ ಒಂದಷ್ಟು ಟ್ವಿಸ್ಟ್ ಸಿಗ್ತಾ ಇದೆ. ಶಿಕ್ಷಕಿ ವಿರುದ್ಧ ಆರೋಪ ಮಾಡಿದಂತ ಪೋಷಕರಿಗೆ ಬೆದರಿಕೆ ಕರೆ ಬರ್ತಾ ಇದೆ. ಶಿಕ್ಷಕಿ ವಿರುದ್ಧ ಯಾರು ಆರೋಪ ಮಾಡಿದ್ರಲ್ಲ ಆ ಪೋಷಕರಿಗೆ ಬೆದರಿಕೆ ಕರೆ, ಅದು ಕೂಡ ವಿದೇಶಗಳಿಂದ ಬರ್ತಿರುವಂತಹ ಥ್ರೆಟ್ ಕಾಲ್ಗಳು. ಪೋಷಕರ ಫ್ಯಾಮಿಲಿ ಫೋಟೋ ಹಾಕಿ ಬೆದರಿಕೆ. ಕತಾರ್, ದುಬೈ, ಸೌದಿ ಸೇರಿ ವಿವಿಧೆಡೆಯಿಂದ ಅವರಿಗೆ ಬೆದರಿಕೆ ಕರೆ ಬರ್ತಾ ಇದೆ. ಅವಾಚ್ಯವಾಗಿ ನಿಂದಿಸಿ ಅಶ್ಲೀಲವಾದಂತಹ ಆಡಿಯೋವನ್ನು ಕಳಿಸ್ತಿದ್ದಾರೆ. ಕವಿತಾ ಬಗ್ಗೆ ವಾಟ್ಸ್ಆ್ಯಪ್ನಲ್ಲಿ ಕೆಟ್ಟದಾಗಿ ಬೈದು ಆಡಿಯೋನ ರವಾನೆ ಮಾಡ್ತಿರೋದು, ಆಡಿಯೋ ವೈರಲ್ ಮಾಡ್ತೀಯಾ ಅಂತ ನಿರಂತರ ಬೆದರಿಕೆ ಕರೆ, ವಾಯ್ಸ್ ಮೆಸೇಜ್ ಹರಿಬಿಟ್ಟಂತ ಮಹಿಳೆ ಇವರೇ ಅಂತ ಪೋಸ್ಟ್. ಸೊ ಅವರ ಫ್ಯಾಮಿಲಿ ಫೋಟೋವನ್ನು ಬಳಸಿ ಪೋಸ್ಟ್ಗಳನ್ನು ಮಾಡಲಾಗ್ತಿದೆ. ಮಂಗಳೂರಿನ ಜಪ್ಪಿನಮೊಗರು ನಿವಾಸಿ ಕವಿತಾಗೆ ಬೆದರಿಕೆ ಕರೆ, ಸ್ಕ್ರೀನ್ ಶಾಟ್, ಆಡಿಯೋ ಸಹಿತ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ ಕವಿತಾ. ಸೊ ಜೆರೋಸಾ ಶಾಲಾ ಶಿಕ್ಷಕಿ ಈಗ ಒಂದು ಸಣ್ಣ ವಿಚಾರ ಎಲ್ಲಿಂದ ಎಲ್ಲಿಗೆ ಈಗ ರೀಚ್ ಆಗ್ತಿದೆ ಅಂತಂದರೆ, ವಿದೇಶಗಳಿಂದ ಥ್ರೆಟ್ ಕಾಲ್ ಬರ್ತಿದೆ. ಪೋಷಕರ ಫ್ಯಾಮಿಲಿ ಫೋಟೋ ಹಾಕಿ ವಿದೇಶದಿಂದ ಬೆದರಿಕೆ. ಕವಿತಾ ಬಗ್ಗೆ ವಾಟ್ಸ್ಆ್ಯಪ್ನಲ್ಲಿ ಕೆಟ್ಟದಾಗಿ ಬೈದು ಆಡಿಯೋ ರವಾನೆ ಮಾಡಲಾಗ್ತಿದೆ. ಕತಾರ್, ದುಬೈ, ಸೌದಿ ಸೇರಿ ವಿವಿಧೆಡೆಯಿಂದ ಬೆದರಿಕೆ ಕರೆ ಬರ್ತಿರೋದು. ಸೊ ಆ ಕಾರಣಕ್ಕೆ ಕವಿತಾ ಅವರಿಗೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಆ ಆಡಿಯೋವನ್ನು ಕೂಡ ಪೊಲೀಸರಿಗೆ ಸಬ್ಮಿಟ್ ಮಾಡಿದ್ದಾರೆ. ಇನ್ನೊಂದು ಕಡೆ ಜೆರೋಸಾದ ಶಿಕ್ಷಕಿ ರಾಮ ಮಂದಿರದ ಬಗ್ಗೆ ಪ್ರಶ್ನೆ ಮಾಡಿದರು. ವಿದ್ಯಾರ್ಥಿಗಳ ನಡುವಲ್ಲಿ ಒಂದಷ್ಟು ವಿವಾದಕ್ಕೆ ಕಾರಣವಾಗಿತ್ತು. ಸೊ ಫೆಬ್ರವರಿ 15ರಿಂದ ನನಗೆ ನಿರಂತರವಾಗಿ ಬೆದರಿಕೆ ಕರೆ ಬರ್ತಿದೆ ಅಂತ TV9ಗೆ ಮಂಗಳೂರಲ್ಲಿ ನಮ್ಮ ಪ್ರತಿನಿಧಿ ಅಶೋಕ್ ಮಾತನಾಡಿಸಿದ್ದಾರೆ ಕವಿತಾ ಅವ್ರನ್ನ. ಬನ್ನಿ ನೋಡೋಣ. ಕವಿತಾ ಅವರಿದ್ದಾರೆ, ಅವ್ರು ಮಾತಾಡ್ತಾನೆ. ಮೇಡಮ್, ಯಾವಾಗಿಂದ ಈ ಬೆದರಿಕೆ ಕರೆಗಳು ಬರೋದಕ್ಕೆ ಪ್ರಾರಂಭ ಆಯಿತು ಮತ್ತು ಏನೇನು ಹೇಳ್ತಿದ್ದಾರೆ? ಬೆದರಿಕೆ ಕರೆ ಮಾಡಿದವರು ಏನನ್ನು ಹೇಳ್ತಾ ಇರುವಂಥದ್ದು ಅವರು? ಈ ಬೆದರಿಕೆ ಕರೆಗಳು ಅಂತ ಹೇಳಿದರೆ ಮೊನ್ನೆ ಗುರುವಾರ 15 ತಾರೀಕಿಂದ ಶುರುವಾಯಿತು ಸರ್. ರಾತ್ರಿ 9ವರೆಗೆ ಒಂದು ಗಂಡಸು ಹೀಗೆ ಮೆಸೇಜ್ ಕ್ರಿಯೇಟ್ ಮಾಡಿತ್ತು. ನೀವು ಒಂದು ಮೀನ್ಸ್ ಈ ಎಲ್ಲ ಘಟನೆಗಳಿಗೆ ಕಾರಣ ನಾನು, ಈ ಆಡಿಯೋವನ್ನು ವೈರಲ್ ಮಾಡಿದ್ದು ನಾನು ಎನ್ನುವ ರೀತಿಯಲ್ಲಿ ನನ್ನ ಫೇಸ್ಬುಕ್ ಅಕೌಂಟಿಂದ ನನ್ನ ಫೋಟೋಗಳನ್ನು ಹಾಕಿ ನಾನೊಂದು ಕಾನ್ವೆಂಟ್ ಸ್ಕೂಲಲ್ಲಿ ಟೀಚ್ ಮಾಡ್ತಾ ಇದ್ದೇನೆ ಅಂತ ಹಾಕಿ ವೈರಲ್ ಮಾಡಿದರು. ಆ ರಾತ್ರಿ ಒಂದು ಸುಮಾರು 12ವರೆಯಿಂದ ನನಗೆ ಹೊರದೇಶದಿಂದ ಅನಾಮಿಕ ಕರೆಗಳು ಬರಲಿಕ್ಕೆ ಶುರುವಾಯಿತು. ಒಂದು 12:45 ಅಂತ ಶುರುವಾಗಿದೆ. ಬಟ್ ನಾನು ಒಂದು ಕರೆಯನ್ನು ಸ್ವೀಕರಿಸಿಲ್ಲ. ನನ್ನ ಹಸ್ಬೆಂಡ್ ಒಂದು ಕರೆ ಸ್ವೀಕಾರ ಮಾಡಿದ್ರಂತೆ. ಕವಿತಾರವರು ಎಲ್ಲಿದ್ದಾರೆ ಅಂತ ತುಂಬ ಜೋರಲ್ಲಿ ಕೇಳಿದ್ರಂತೆ. ಅವರು ಮಲಗಿದ್ದಾರೆ ಅಂತ ಹೇಳುವಾಗ ಕಟ್ ಮಾಡಿದರು. ಆನಂತರ ಸುಮಾರು ಬೆಳಿಗ್ಗೆ 2-3 ಗಂಟೆ ತನಕ ಹಲವಾರು ಕರೆಗಳು ಬಂದಿದೆ. ಒಂದು ಕರೆಯನ್ನು ಸಹ ನಾನು ಆ್ಯಕ್ಚುಲಿ ಮಲಗಿದ್ದೆ, ರಿಸೀವ್ ನನ್ನ ಹಸ್ಬೆಂಡ್ ಸಹ ಮಾಡಲಿಲ್ಲ, ಯಾರೂ ಮಾಡಲಿಲ್ಲ. ಆನಂತರ ಕೂಡ ನನಗೆ ಹಲವಾರು ಕರೆಗಳು ಬಂತು. ನಾನು ಒಂದು ಕೂಡ ರಿಸೀವ್ ಮಾಡಲಿಲ್ಲ. ಯಾಕೆ ಅಂತ ಹೇಳಿದರೆ ನನಗೆ ಅಗತ್ಯ ಇಲ್ಲ, ನಾನಲ್ಲಿ ತಪ್ಪೇ ಮಾಡಿಲ್ಲ. ತಪ್ಪು ಮಾಡಿದವರು ಒಳಗಿದ್ದಾರೆ. ಸಿಸ್ಟರ್ ಬಂದವರು ಹೊರಗಡೆ ಹೇಳಿ, ಹೌದು ನಾನು ಹೇಳಿದ್ದೇನಾದರೆ ಹೇಳಿ ಅಂತ ಹೇಳಿ ಪಾಠ ಮಾಡಿದೆ, ಇಲ್ಲಾದರೆ ಇಲ್ಲ. ಟಾಪಿಕಲ್ಲಿ ಮುಗೀತು. ಅದನ್ನು ಇಷ್ಟು ದೊಡ್ಡ ಸೀರಿಯಸ್ ಮಾಡಬೇಕು, ಇಷ್ಟೆಲ್ಲ ರಾದ್ದಾಂತಾಗಿ ಈಗ ನನ್ನನ್ನು ಟಾರ್ಚರ್ ಮಾಡ್ತಾ ಇದ್ದಾರೆ. ನಿಮಗೆ ಮಾತ್ರ ಈ ರೀತಿ ಆಗ್ತಿದ್ವಿ ಅಥವಾ ಬೇರೆಯವರಿಗೂ ಇದೇ ರೀತಿ ಆಗ್ತದೆ ಅಥವಾ ನಿಮ್ಮನ್ನೇ ಟಾರ್ಗೆಟ್ ಮಾಡೋದಕ್ಕೆ ಏನಾದರೂ ರೀಸನ್ ಇದೆಯಾ ಅಂತೇಳಿ? ನನ್ನನ್ನೇ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿದರೆ ಮೇ ಬಿ ನಾನು ಮೊನ್ನೆ ಮಾಧ್ಯಮದಲ್ಲಿ ಮಾತಾಡಿದೆ ಶಾಲೆಯ ಬಗ್ಗೆ ಅಂತೂ ನಾನು ಖಂಡಿತ ಮಾತಾಡಿಲ್ಲ ಸರ್. ಶಾಲೆ ಇಸ್ ಒನ್ ಆಫ್ ದ ಬೆಸ್ಟ್ ಸ್ಕೂಲ್. ಎಲ್ಲರೂ ಹೇಳ್ತಾರೆ, ನಾನು ಹೇಳ್ತೇನೆ. ಎಸ್, ನನಗೆ ಗೊತ್ತು, ನನ್ನ ಮಗಳನ್ನು ನಾನು ಅಲ್ಲಿ ಕಳಿಸಿದ್ದೇನೆ. ಬಟ್ ಪರ್ಟಿಕ್ಯುಲರ್ ಆಗಿ ಆ ಒಬ್ಬರು ಟೀಚರ್ ಸಿಸ್ಟರ್ ಪ್ರಭಾ ಅಂತೇಳಿ ಅವರು ಆ ರೀತಿ ಪಾಠ ಮಾಡಬಾರ್ದಿತ್ತು. ಕಾರಣ ಒಂದು ವರ್ಕ್ ಆ್ಯಂಡ್ ವರ್ಷಿಪ್ಗೆ ಹಲವಾರು ವಿಧದಲ್ಲಿ ನಮಗೆ ಇದು ಕೊಡ್ಬೋದು, ಪೂರಕವಾಗಿ ಆ ಪಾಠಕ್ಕೆ ಏನೆಲ್ಲ ಕೊಡ್ಬೋದು. ಬಟ್ ಆ ರೀತಿ ಗೋದ್ರದ ಬಗ್ಗೆ, ರಾಮನ ಬಗ್ಗೆ ಎಲ್ಲ ಹಾಗೆಲ್ಲ ಅವರಿಗೆ ವಿವರಿಸುವಂಥ ಅಗತ್ಯನೇ ಇಲ್ಲ. ನಾನು ಯಾವತ್ತಿಗೂ ಹೇಳ್ತೇನೆ, ಅವರಿಗೆ ಆ ರೀತಿ ಪಾಠ ಮಾಡುವ ಅಗತ್ಯನೇ ಇಲ್ಲ. ಆ ಮಗು ಹೇಳಿದ್ದಕ್ಕೆ ನೀವು ಅದನ್ನು ಸಮಾಜಕ್ಕೆ ತಿಳಿಸುವಂಥ ಪ್ರಯತ್ನ ಏನು? ನನ್ನ ಮಗಳು ಸಹ 7th ಓದ್ತಿದ್ದಾಳೆ. ಅವಳಿಗೆ ಲಾಸ್ಟ್ ಮಂತೇ ಪಾಠ ಮಾಡಿದ್ದಾರೆ ಸರ್. ಲಾಸ್ಟ್ ಮಂತು ಪಾಠ ಸೋಷಲಲ್ಲಿ ಮಾಡಿದ್ದಾರೆ. ಅವಳು ಅವಾಗಲೇ ಬಂದು ಹೇಳಿದಳು ನನ್ನ ಹತ್ರ, ಅಮ್ಮ ಹೀಗೆ ಸಿಸ್ಟರ್ ಪ್ರಭಾ ಹೀಗೆ ಬಗ್ಗೆ ರಾಮನ ಬಗ್ಗೆ ತುಂಬ ಪಾಠ ಮಾಡುವಾಗ ತುಂಬ ನಿಂದನೆ ಮಾಡಿದ್ರಮ್ಮ, ಇಷ್ಟ ಆಗ್ತಿಲ್ಲ. ನಿಮ್ಮ ರಾಮಯ್ಯನು ಬಂದು ಕಲ್ಲಲ್ಲಿ ಕುತ್ಕೊಳ್ತಾನ, ಮಸೀದಿಯನ್ನು ಕೆಡವಿ ನೀವು ಅಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದಂತ ಹೇಳಿದರು. ನಾನು ಬಿಟ್ಟುಬಿಟ್ಟೆ ಸರ್. ಇವಳು ಒಂದು ತಪ್ಪಾಗಿರ್ಬೋದು, ಅಥವಾ ಒಂದು ಸಲ ತಪ್ಪು ಮಾಡ್ಬೋದು, ಮನ್ನಿಸ್ಬೋದು. 2ನೇ ಸಲ ತಪ್ಪು ಮಾಡಿದ್ರೆ ಸಹ ಮನ್ನಿಸ್ಬೋದು. ಪ್ರತಿ ಬಾರಿ ತಪ್ಪನ್ನೇ ಮಾಡುವಾಗ ಯಾವ ರೀತಿ ಸರ್ ಮನ್ನಿಸೋದು ಅಲ್ವಾ? ತನಿಖಾ ವರದಿಯಲ್ಲಿ ಸತ್ಯಾಂಶ ವಾಸ್ತವತೆ ಬರ್ಬೋದು ಅಂತ ತಮ್ಗೆ ಅನಿಸುತ್ತಾ? ನನಗಂತೂ ಖಂಡಿತ ಅನಿಸ್ತಾ ಇಲ್ಲ ಸರ್. ಮತ್ತು ದೇವರ ಮೇಲೆ ಇದೆ, ರಾಮನ ಮೇಲೆ ನಾನು ಭಾರ ಹಾಕಿದ್ದೇನೆ. ಅವನೇ ಸರಿಯಾದ ರೀತಿಯಲ್ಲಿ ಆ ತನಿಖೆಯನ್ನು ಸರಿಪಡಿಸಿ ಅವಳು ಹೇಳಿದ್ದು ಸತ್ಯವೇ ಸತ್ಯವೇ ಸತ್ಯವೇ, ಇದಕ್ಕಿಂತ ಮೇಲೆ ನಾನೇನು ಮಾತಾಡೋದಿಲ್ಲ ಸರ್. ಇದಿಷ್ಟು ಪೋಷಕಿ ಕವಿತಾ ಅವರು ಹೇಳುವಂಥ ಮಾತು. ಕ್ಯಾಮ್ರಾ ಪರ್ಸನ್ ವಿಲ್ಫ್ರೆಡ್ ಜೊತೆ ಅಶೋಕ್, TV9 ಮಂಗಳೂರು.